ರೆಡ್ ಆ್ಯಂಡ್ ವೈಟ್ 2 ಸಿಂಬೆ ವೈರ್ ತೊಗೊಂಡಿದ್ದೀನಿ. ಸೊ ವೈಟ್ ಕಲರಿಂದು 20 ನಾನು ಕಟ್ ಮಾಡ್ಕೊಂಡಿದ್ದೀನಿ. 1.5 ಮಾರು ಅಳತೆಯಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಸ್ಕೇಲ್ ಅಳತೆ ಅದೆಲ್ಲ ನಾನು ಇಟ್ಟಿಲ್ಲ. ಸೊ ಮೊಳ ಲೆಕ್ಕದಲ್ಲಾದರೆ 7 ಮೊಳ ಅಥವಾ 1.5 ಮಾರು ಕರೆಕ್ಟ್ ಅಳತೆ ಸರಿ ಹೋಗುತ್ತೆ. ಸೊ ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ, ಅದೇ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ. ಈ ಅಳತೆಯಲ್ಲಿ 20 ವೈರ್ನ ಕಟ್ ಮಾಡ್ಕೊಳ್ಳಿ. ಏಳು ಮೊಳ ಕರೆಕ್ಟಾಗಿ ಬರುತ್ತೆ. ಈಗ ಬ್ಯಾಗ್ ಸ್ಟಾರ್ಟ್ ಮಾಡೋಣ. ಸೊ ಒಂದೇ ಸಮನಾಗಿ ವೈರ್ನ ಹಿಡಿದು ಅರ್ಧದಷ್ಟು ಒಂದು ಸಿಂಬೆ ವೈರ್ ತೊಗೊಂಡಿದ್ದೀವಲ್ಲ ರೆಡ್ ಕಲರು, ಆ ವೈರ್ಗೆ ಇದನ್ನು ಅಳತೆಯಾಗಿ ಮಾಡ್ಕೊಳ್ಳಿ. ಸೊ ಇದರ ಅರ್ಧದಷ್ಟನ್ನು ಅಳತೆ ಇಟ್ಕೊಂಡು ಇದರ ಕರೆಕ್ಟಾಗಿ ಅರ್ಧದಷ್ಟು ವೈರಿಗೆ ಒಂದು ನಾಟ್ ಹಾಕ್ಕೋಬೇಕು. ನಾನು ಯಾವ ರೀತಿ ನಾಟ್ ಹಾಕ್ತಾ ಇದ್ದೀನಿ ಅದೇ ರೀತಿಯೇ ಟ್ರೈ ಮಾಡಿ. ಹೊಸಬ್ರಾದರೂ ಹಳಬ್ರಾದರೂ ಇದು ಗೊತ್ತಾಗುತ್ತೆ ಅನಿಸುತ್ತೆ. ಸೊ ನಾರ್ಮಲಾಗಿ ಬ್ಯಾಗ್ ಇದೇ ರೀತಿಯೇ ಹಾಕೋದು. ಈ ರೀತಿಯಾಗಿ ಹಾಕ್ಕೊಂಡು ಅಳತೆ ಕರೆಕ್ಟಾಗಿ ನೋಡ್ಕೋಬೇಕು. ಕಟ್ ಮಾಡಿರೋ ವೈರು ಲೆಫ್ಟ್ ಸೈಡಿಗೆ ಬಿಟ್ಟು ರೈಟ್ ಸೈಡಲ್ಲಿ ಲಾಂಗ್ ವೈರ್ ಇರುತ್ತಲ್ವ, ಅದಕ್ಕೆ ಇನ್ನೂ ಒಂದು ವೈಟ್ ದಾರ ತಗೊಂಡು ಸೊ ಸೇಮ್ ಅರ್ಧದಷ್ಟು ಮಾಡಿಕೊಂಡು ಇನ್ನೂ ಒಂದು ನಾಟ್ ಹಾಕ್ಕೊಳ್ಳಿ. ತುಂಬ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ವೈರ್ ತಂದು ಈ ರೀತಿ ನಾಟ್ ಹಾಕ್ಕೋಬೇಕು. ಫಸ್ಟ್ ಸ್ಟೆಪ್ ಇದು. ಸೆಕೆಂಡ್ ಸ್ಟೆಪ್ಪು ವೈಟ್ ವೈರ್ ತೊಗೊತಾ ಇದ್ದೀನಿ, ಅರ್ಧದಷ್ಟು ಮಾಡಿ ಹಾಫ್ ಫೋಲ್ಡ್ ಮಾಡಿದ ಮೇಲೆ ಸೊ ಸೆಕೆಂಡ್ ಸ್ಟೆಪ್ ಇದು. ಮೇಲ್ಭಾಗದಲ್ಲಿ ಅದನ್ನು ಹಾಕಬೇಕು. ಇದು ಥರ್ಡ್ ಸ್ಟೆಪ್ಪು ಮಡಚಿ. ಫೋರ್ತ್ ಸ್ಟೆಪ್ಪು ಅದರೊಳಗೆ ಹಾಕಬೇಕು ಮೇಲೆ. ಸೊ ಈ ರೀತಿಯಾಗಿ ಎಲ್ಲವನ್ನು ಮಿಕ್ಕಿರೋ ಎಲ್ಲ ಕಟ್ ಮಾಡ್ಕೊಂಡಿರೋ ವೈರನ್ನು ಹಾಕ್ಕೊಂಡು 20 ವೈರ್ ಇದೆ, 20 ವೈರನ್ನು ಈ ರೀತಿ ಹಾಕ್ಕೋಬೇಕು. ಹಾಕ್ಕೊಂಡು ಕೊನೆಗೆ ಅಳತೆ ಕರೆಕ್ಟಾಗಿ ಕಟ್ ಮಾಡ್ಕೋಬೇಕು. ವೈಟ್ ದಾರ ಎಷ್ಟು ಅಳತಿದೆಯೋ ಅದೇ ಸಮನಾದ ಅಳತೆಯಲ್ಲಿ ರೆಡ್ಡನ್ನು ಕಟ್ ಮಾಡ್ಕೋಬೇಕು. ಒಂದು ನಾಟ್ ಹಾಕ್ಕೋಬೇಕು, ಯಾಕೆಂದರೆ ಇದು ಸೆಂಟ್ರಲ್ಲಿರೋದ್ರಿಂದ ಗೊತ್ತಾಗುತ್ತೆ ಬೇಗ. ನಾವು ಮರ್ತುಬಿಟ್ವಿ ಅಂತ ಅಂದ್ಕೊಳ್ಳಿ, ನಾಟ್ ಇದ್ದರೆ ಗೊತ್ತಾಗುತ್ತೆ ಈಸಿಯಾಗಿ ಇದೇ ಸೆಂಟರ್ ವೈರ್ ಅಂತ. ಆ ಕಡೆ ಈ ಕಡೆ ಹಾಕೋದ್ರಿಂದ ನಾಟ್ ಇರೋದ್ರಿಂದ ಇದು ಅಳತೆ ಸ್ವಲ್ಪ ಕರೆಕ್ಟಾಗಿ ಬರೋದಿಲ್ಲ. ಸೊ ನಾನು ಮುಂದೆ ಇರೋದನ್ನೇ ತೊಗೊತಾ ಇದ್ದೀನಿ. ವೈಟ್ ವೈರಿಂದ ಅಳತೆ ತೊಗೊಂಡು ರೆಡ್ ವೈರನ್ನು ಅಟ್ಯಾಚ್ ಮಾಡ್ತಾ ಇದ್ದೀನಿ. ಕಟ್ಟಾಗಿರೋ ವೈರು ಮೇಲ್ಭಾಗದಲ್ಲಿರಬೇಕು. ಸೊ ಲಾಂಗ್ ವೈರು ಕೆಳಭಾಗದಲ್ಲಿರಬೇಕು, ಯಾಕಂದರೆ ಮಡಚ್ತೀವಿ. ಸೊ ಹೀಗಾಗಿ ಇದೇ ರೀತಿ ನಾಟ್ ಹಾಕ್ಕೋಬೇಕು. ಹಾಕ್ಕೊಂಡು ಮಿಕ್ಕಿರೋ ಎಲ್ಲದು ಸೇಮ್ ಇದೇ ರೀತಿಯೇ 8 ಲೈನ್ ಬರೋವರೆಗೂ ಹಾಕ್ಕೋಬೇಕು. ಆ ಕಡೆ 4 ಈ ಕಡೆ 4 8 ವೈರ್ ಬರಬೇಕು.
ಸೇಮ್ ನಾಟ್ ಹೇಳಿದ್ನಲ್ಲ ಅದೇ ರೀತಿ ಫೋಲ್ಡ್ ಮಾಡಿ, ನೆಕ್ಸ್ಟ್ ವೈರ್ ತಗೊಂಡು ರೌಂಡ್ ಮಾಡಿ ಮತ್ತೆ ಫೋಲ್ಡ್ ಮಾಡಿ ಮತ್ತೆ ಅದರಲ್ಲಿ ಸೇರಿಸ್ಬಿಡಿ. ಇಷ್ಟೇ, ತುಂಬ ಸಿಂಪಲ್ ಆ್ಯಂಡ್ ಈಸಿ. ಇಲ್ಲಿ ನಾನು ಹಾಕಿದ್ದೀನಲ್ವಾ 1 2 3 4, ಈ ಕಡೆ 4, ಈ ಕಡೆ 1 2 3 4, ಈ ಕಡೆ 4, ಹೀಗೆ 4 4 ಬರಬೇಕು. ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ ರೆಡ್ ವೈರ್ ತೊಗೊಂಡು ಮುಂದೆ 4 ನಾಟ್ ಹಾಕಬೇಕು. ಮುಂದೆ ವೈಟ್ ವೈರಿಗೆ ರೆಡ್ ವೈರನ್ನು ಫೋಲ್ಡ್ ಮಾಡಿಕೊಂಡು ಸೇಮ್ ನಾಟ್ ಹೇಗೆ ಹಾಕ್ತೀವೋ ಅದೇ ರೀತಿಯೇ ಇದು ಸಪ್ರೇಟಾಗಿ ಹಾಕಬೇಕಿದೆ. ಸೊ ಈಗ ಸೇಮ್ ನಾಟ್ ಹಾಕಿ ಇದು ಮೇನ್ ಪಾರ್ಟ್. ಇದರಲ್ಲಿ ನಮಗೆ ಡಿಸೈನ್ ಬರೋದಕ್ಕೋಸ್ಕರ ಇದನ್ನು ಹಾಕಲೇಬೇಕು. ಸರಿಯಾದ ಅಳತೆಯನ್ನು ನೋಡಿಕೊಂಡು ಹಾಕಿ. ಈ ರೀತಿಯಾಗಿ ನಾಟ್ ಹಾಕಿ ಒಂದಾಗಿದೆ. ಇವಾಗ ಇನ್ನೂ 3 ಹಾಕಬೇಕು. ಸ್ವಲ್ಪ ಜಾಸ್ತಿ ಬಿಟ್ಟಿದೆ, ಸೊ ಕಡಿಮೆ ಮಾಡಿಕೊಂಡೆ. ಇದು ಸೆಕೆಂಡ್ ನಾಟು. ಈ ರೀತಿಯಾಗಿ ನಾಟ್ ಹಾಕ್ಕೊಂಡ್ಬಿಟ್ಟು ಪ್ರತಿಯೊಂದು ರೆಡ್ ವೈರ್ಗೂ 4 ನಾಟ್ ವೈಟ್ ವೈರಿಂದ ಹಾಕೋಬೇಕು. ಈ ರೀತಿಯಾಗಿ 4 ನಾಟ್ ಹಾಕೋಬೇಕು. ಅದಾದಮೇಲೆ ರೆಡ್ ವೈರನ್ನು ಸಮನಾಗಿ ನೋಡಿಕೊಂಡು ಕಟ್ ಮಾಡಬೇಕು. ವೈಟ್ ವೈರ್ಗೆ ನಾನು ಆಲ್ರೆಡಿ ಕಟ್ ಮಾಡ್ಕೊಂಡಿದ್ದೀನಿ, ಸೊ ನೀವು ಕಟ್ ಮಾಡ್ಕೊಳ್ಳಿ. ಹಾಗೆ ಇವಾಗ ನೆಕ್ಸ್ಟ್ ಇನ್ನೂ ಒಂದು ತೋರಿಸ್ತಾ ಇದ್ದೀನಿ. ಅದೇ ರೀತಿಯೇ ಇದನ್ನು ಹಾಕಬೇಕು. ಸೇಮ್ ಅದು ಹೇಗೆ ಹಾಕಿದ್ವೋ ಅದೇ ರೀತಿಯೇ ವೈಟ್ ವೈರ್ಗೆ, ಅಂದರೆ ನೆಕ್ಸ್ಟ್ ಲೈನ್ ಅಂತ ಇದು. ಸೇಮ್ ಅದೇ ರೀತಿಯೇ ಹಾಕಬೇಕು. 1 2 3 4 ಸೇಮ್ ಇದೇ ರೀತಿಯೇ ಸುತ್ತ ಎಲ್ಲನೂ ಇದೇ ರೀತಿಯೇ ಹಾಕ್ಕೊಂಡು ಬರಬೇಕು. ನೋಡಿ, ನೀಟಾಗಿ ಕಾಣಿಸುತ್ತೆ. ನಾನು ಆಲ್ರೆಡಿ ಕಟ್ ಮಾಡ್ಕೊಂಡಿದ್ದೀನಿ, ಸೊ ನೀವು ಕರೆಕ್ಟಾಗಿ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳಿ. ಸುತ್ತ ಇದೇ ರೀತಿಯೇ ಹಾಕಿದ್ದೀನಿ, ನೀವು ನೋಡ್ತಾ ಇದ್ದೀರಾ. ರೆಡ್ ವೈರ್ ಕಾಣಿಸ್ತಾ ಇದೆ ಅಲ್ಲ, ಸೇಮ್ ಅದೇ ರೀತಿಯೇ ಸುತ್ತಲೂ ಹಾಕ್ಕೋಬೇಕು. ಈ ಕಡೆ ರೆಡ್ ವೈರ್ಗೂ ಅದೇ ರೀತಿಯೇ ಹಾಕ್ಕೋಬೇಕು. 4 4 ಆ ಕಡೆ ಈ ಕಡೆ 2 2 ಬರುತ್ತೆ. 4 ನಾಟಿಂದು ಸೈಡಲ್ಲಿ, ಮತ್ತು ಫ್ರಂಟು ಬ್ಯಾಕಲ್ಲಿ ಮಾತ್ರ 5 ಬರುತ್ತೆ 4 ನಾಟಿಂದು. ಈಗ ನೆಕ್ಸ್ಟು ವೈಟು 4 ಇದೆ ಅಲ್ಲ, ಸೆಂಟ್ರಲ್ 2 ತಗೊಂಡು 1 ನಾಟ್ ಹಾಕೋಬೇಕು. ಈ ರೀತಿ ನಾಟ್ ಹಾಕೊಂಡ್ಬಿಟ್ರೆ ಆ ಕಡೆ ಈ ಕಡೆ ಒಂದಿದೆ ಅಲ್ಲ, ಸೇಮ್ ಅವನ್ನು ಇದೇ ರೀತಿ ನಾಟ್ ಹಾಕೋಬೇಕು. ಈ ಕಡೆ ವೈರನ್ನು ನಾಟ್ ಹಾಕೊಂಡಿದ್ದೀನಿ. ತುಂಬಾ ಸಿಂಪಲ್ ಆ್ಯಂಡ್ ಈಸಿಯಾಗಿದೆ ಫ್ರೆಂಡ್ಸ್, ಟ್ರೈ ಮಾಡಿ. ಹೊಸಬ್ರಿಗೂ ತುಂಬಾ ಚೆನ್ನಾಗಿ ಬರುತ್ತೆ ಅಂದ್ಕೊಂಡಿದ್ದೀನಿ, ಸೊ ಟ್ರೈ ಮಾಡಿ ನೋಡಿ, ಹಾಕ್ಕೋಬೋದು. ಈಗ ಈ ರೀತಿ ವೈಟಿಂದ 4 ನಾಟ್ ಬರುತ್ತೆ. ಆ ಕಡೆ ಈ ಕಡೆ ರೆಡ್ ಇದೆ ಅಲ್ವಾ, ರೆಡ್ ಸಹ ಅದೇ ರೀತಿ ಹಾಕೋಬೇಕು. ನಾನು ಇಲ್ಲಿ ಇನ್ನೊಂದು ಹಾಕಿ ತೋರಿಸ್ತಾ ಇದ್ದೀನಿ. ಫಸ್ಟ್ ಒನ್ನು ಸೆಂಟ್ರಲ್ 2 ವೈಟ್ ವೈರ್ ತಗೊಂಡು 1 ನಾಟ್ ಹಾಕಿ, ಆ ಕಡೆ ಈ ಕಡೆ ಮತ್ತೆ ವೈಟ್ ವೈರ್ ಉಳಿಯುತ್ತೆ,
ಸೊ ಅವೆರಡನ್ನು ಹೀಗೆ ನಾಟ್ ಹಾಕೋಬೇಕು. ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇದೇ ರೀತಿ ನಾಟ್ ಹಾಕ್ಕೊಂಡು 4 ಆಗಿದೆ. ಡಿಸೈನ್ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಈಗ ಸೆಂಟ್ರಲ್ಲಿ ರೆಡ್ ವೈರ್ ಇದೆ ಅಲ್ಲ, ಆ ರೆಡ್ ವೈರ್ ಎರಡನ್ನೂ ಸೇಮ್ ಇದೇ ರೀತಿ ನಾಟ್ ಹಾಕ್ಕೋಬೇಕು. ತುಂಬಾ ಈಸಿ ಇದೆ ಫ್ರೆಂಡ್ಸ್, ಎಲ್ಲ ಹಾಕೋಬೋದು. ಈ ರೀತಿಯಾಗಿ ನಾಟ್ ಹಾಕ್ಕೊಂಡು ವೈಟ್ ವೈರಿಗೂ ಇದೇ ರೀತಿಯೇ ರೆಡ್ ವೈರಿಂದ ನಾಟ್ ಹಾಕ್ಕೊಂಡು ಬರಬೇಕು. ಈ ಕಡೆ ಮೂಲೆ ರೆಡ್ ವೈರ್ ಸಹ ಸೇಮ್ ಅದೇ ರೀತಿಯೇ ಹಾಕೋಬೇಕು. ನಾನು ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿಯಾಗಿ ನಾಟ್ ಹಾಕ್ಕೋಬೇಕು ರೆಡ್ ವೈರಿಂದು. ಆ ಕಡೆ ಈ ಕಡೆ ಇರೋದನ್ನು ಹಾಕ್ಕೊತಾ ಇದ್ದೀನಿ. ಸೇಮ್ ಇದೇ ರೀತಿಯೇ ಎಲ್ಲ ಕಡೆನೂ ಹಾಕ್ಕೊತ ಬರಬೇಕು. ಈ ರೀತಿಯಾಗಿ ನಾಟ್ ಹಾಕಿದ ಮೇಲೆ ಅದು ಒಂಥರ ಶೇಪ್ ಚೆನ್ನಾಗಿ ಬರುತ್ತೆ ಕೆಳಗಡೆ. ಹಾಗೆ ಈ ಮೂಲೆಯಲ್ಲೂ ಸಹ ನಾರ್ಮಲಾಗಿ ಇದೇ ಥರ ನಾಟ್ ಹಾಕೋಬೇಕು. ಸೆಂಟರ್ ಆಗುತ್ತೆ ಇದು. ಸೆಂಟ್ರಲ್ಲಿ ನಾಟ್ ಹಾಕ್ಕೊಂಡು ಈಗ ರೆಡ್ ನಾಟನ್ನು ವೈಟ್ ವೈರ್ಗೆ ಸೇರಿಸಿ ಹಾಕೋದ್ರಿಂದ ಅದು ಒಂಥರ ಡಿಸೈನು ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿಯಾಗಿ ನಾಟ್ ಹಾಕೋಬೇಕು. ಅರ್ಥ ಆಗಿದೆ ಅಂದರೆ ಸ್ಕಿಪ್ ಮಾಡಿ, ಪ್ರಾಬ್ಲಮ್ ಇಲ್ಲ. ಅರ್ಥ ಆಗಿಲ್ಲ ಅಂದರೆ ಡೀಟೇಲಾಗಿ ನೋಡಿ. ಸೊ ಅಲ್ಲಿ ಹಾಕಿದ್ದೀನಲ್ಲ, ಹಾಗೆ ಸೇಮ್ ಅದೇ ರೀತಿಯೇ ಇಲ್ಲೂ ನಾಟ್ ಹಾಕೋಬೇಕು. ಎಲ್ಲ ಕಡೆ ಸುತ್ತಲೂ ಅದೇ ರೀತಿ ನಾಟ್ ಹಾಕ್ಕೊಂಡು ಸೆಂಟರಲ್ಲಿ ರೆಡ್ ವೈರ್ ಇರುತ್ತೆ ಅಲ್ವಾ, ಅದನ್ನು ಒಂದು ನಾಟ್ ಹಾಕೋಬೇಕು. ಆ ರೆಡ್ ವೈರಿಂದ ಮೇಲೆ ಡಿಸೈನ್ ಬರುತ್ತೆ. ಸೆಂಟ್ರಲ್ಲಿ ಹಾಕಿದ ಮೇಲೆ ಸೈಡಲ್ಲಿ ಲೆಫ್ಟ್ ಆ್ಯಂಡ್ ರೈಟ್ ಸೈಡಲ್ಲಿ ಮಾತ್ರ ಹಾರ್ಟ್ ಶೇಪಲ್ಲಿ ತುಂಬ ಕ್ಯೂಟಾಗಿ ಬರುತ್ತೆ ಫ್ರೆಂಡ್ಸ್. ನಾನು ಹಾಕ್ತಾಯಿದ್ದೀನಿ ನೋಡಿ. ತುಂಬ ಈಸಿ ಇದೆ, ತುಂಬ ಸಿಂಪಲ್ಲಾಗಿ ಹಾಕ್ಕೋಬೋದು. ಕ್ಯೂಟಾಗಿ ಹಾರ್ಟ್ ರೀತಿ ಬರುತ್ತೆ ಸೈಡಲ್ಲಿ. ಯಾರಿಗಾದರೂ ಗಿಫ್ಟ್ ಪ್ರೆಸೆಂಟ್ ಮಾಡಬೇಕು ಅಂದರೆ ಇದು ತುಂಬ ಚೆನ್ನಾಗಿರುತ್ತೆ. ನಮ್ಮ ಕೈಯಾರೇ ನಾವು ಗಿಫ್ಟನ್ನ ತಯಾರು ಮಾಡಿಕೊಟ್ರೆ ಖುಷಿ ಪಡ್ತಾರೆ, ನಮಗೂ ಒಂಥರ ತೃಪ್ತಿ ಅನಿಸುತ್ತೆ. ಸೊ ಇದೇ ರೀತಿಯೇ ಎಲ್ಲವನ್ನು ಹಾಕ್ಕೊಂಡು ಬರಬೇಕು. ಹೊರಗಡೆ ಹೋಗಿ ತರೋದಕ್ಕಿಂತ ನಾವೇ ನಮ್ಮ ಕೈಯಾರೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ನಮಗೆ ಹೇಗೆ ಬೇಕೋ ಹಾಗೆ ಹಾಕ್ಕೋಬೋದು. ಸೊ ಇದೇ ರೀತಿಯೇ ಈಗ ನೋಡಿ ರೆಡ್ ವೈರಿಂದ ನಾಟ್ ಹಾಕ್ಕೊಂಡು ಮೇಲೇನೂ ಆ ಕಡೆ ಈ ಕಡೆ ರೆಡ್ ಬರುತ್ತೆ ವೈರು. ರೆಡ್ ವೈರಿಂದ ಹಾಕ್ಕೊಂಡ್ಬಿಟ್ರೆ ಒಂದು ಡಿಸೈನ್ ಕಂಪ್ಲೀಟೆಡ್. ಇದೇ ರೀತಿಯೇ ಎಲ್ಲವನ್ನು ಹಾಕ್ಕೋಬೇಕು.
ನಾನಿಲ್ಲಿ ಮೇಲಿನ ಭಾಗನ ತೋರಿಸ್ತಾ ಇದ್ದೀನಿ. ಕೆಳಗೆ ಒಂದು ರೌಂಡ್ ಆಗಿದೆ. ಸೊ ಮೇಲಿನ ಭಾಗದಲ್ಲಿ ಇದೇ ರೀತಿಯೇ ಹಾಕ್ಕೊಂಡು ಹೋಗಬೇಕು. ಇದು ಮೌಂಟೇನ್ ಶೇಪ್ ಬರುತ್ತೆ. ಮೌಂಟೇನ್ ರೀತಿ ಶೇಪ್ ಬರುತ್ತೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್ ಅಂತೂ. ನಾನಿಲ್ಲಿ ಹಾಕ್ತಾ ಇದ್ದೀನಲ್ಲ, ಇದೇ ರೀತಿಯೇ ಎಲ್ಲವನ್ನು ಹಾಕ್ಕೊತ ಬರಬೇಕು. ಅರ್ಥ ಆಗಿದೆ ಅಂದರೆ ಸ್ಕಿಪ್ ಮಾಡಿ, ಪ್ರಾಬ್ಲಮ್ ಏನೂ ಇಲ್ಲ. ನಾನು ಕಲಿಸೋಕ್ಕೋಸ್ಕರ ವಿಡಿಯೋ ಹಾಕಿರೋದು. ಸೊ ಟ್ರೈ ಮಾಡಿ. ಸೈಡಲ್ಲೂ ಸಹ ಸೇಮ್ ಅದೇ ರೀತಿಯೇ ಹಾಕ್ಕೋಬೇಕು. ನಾನು ಫ್ರಂಟಲ್ಲಿ ಹೇಗೆ ತೋರಿಸಿದ್ನೋ ಸೈಡಲ್ಲೂ ಸಹ ಅದೇ ರೀತಿಯೇ ಅದೇ ನಾಟೆ ಹಾಕ್ಕೋಬೇಕು. ರೆಡ್ ಆ್ಯಂಡ್ ವೈಟ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ನಾನು ಇದನ್ನು ಚೂಸ್ ಮಾಡಿದೆ. ಸೊ ತುಂಬಾ ಕ್ಯೂಟಾಗಿ ಬಂದಿದೆ ಹಾರ್ಟ್. ನಿಮಗೆ ಯಾವ ಕಲರ್ ಬೇಕೋ ಸೊ ಅದೇ ರೀತಿಯೇ ಸೇಮ್ ಇನ್ನೊಂದು ಸೈಡ್ ಸಹ ಹಾಕ್ಕೋಬೇಕು. ಎರಡು ಕಡೆ ಹಾರ್ಟ್ ಶೇಪಲ್ಲಿ ತುಂಬ ಕ್ಯೂಟಾಗಿ ಬರುತ್ತೆ. ಸೊ ಈಗ ನಾನು ಒಂದು ಲೈನ್ ಹಾಕಿದ್ದೀನಿ. ನೆಕ್ಸ್ಟ್ ಲೈನ್ ಇದು ಒಂದು ಕಡೆ ತೋರಿಸಿದ್ದೀನಿ, ಇದು ಇನ್ನೊಂದು ಸೈಡು ನೆಕ್ಸ್ಟ್ ಲೈನ್ ಹಾಕ್ಕೊತಾ ಇದ್ದೀನಿ. ನಾಟ್ ಗೊತ್ತಿದೆ ಅಲ್ಲ, ಅದೇ ರೀತಿಯೇ ಸೇಮ್. ರೆಡ್ ವೈರಿಂದ ಮೇಲೆ ಕವರ್ ಮಾಡಿ ಸೆಂಟ್ರಲ್ಲಿ ರೆಡ್ ವೈರ್ನ ನಾಟ್ ಹಾಕ್ಕೊಂಡು ಬಾರ್ಡರ್ ರೀತಿ ಬರುತ್ತೆ. ರೆಡ್ ಆ್ಯಂಡ್ ವೈಟ್ ಬಾರ್ಡರ್ ರೀತಿ ಬರುತ್ತೆ. ಈ ಥರ ನಾಟ್ ಹಾಕ್ಕೊಂಡ್ಮೇಲೆ ಸೆಂಟ್ರಲ್ಲಿ ಫ್ಲವರ್ ಟೈಪು, ಫ್ಲವರ್ಗೆ ಬಾರ್ಡರ್ ಥರ ಬರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ರೀತಿ ಹಾಕ್ಕೋಬೇಕು. ಸೊ ಮೇಲೆ ಅದೇ ರೀತಿಯೇ ಶೇಪ್ ಕಾಣುತ್ತೆ ನೋಡಿ, ಈಸಿಯಾಗಿ ಅರ್ಥ ಆಗುತ್ತೆ ನಾಟ್ ಎಲ್ಲಿ ಹಾಕಬೇಕು ಅಂತ. ಇದೇ ರೀತಿ ನಾಟ್ ಹಾಕ್ಕೊಂಡು ಲೆಫ್ಟ್ ಆ್ಯಂಡ್ ರೈಟ್ ಸೈಡ್ ಎರಡು ಸೈಡ್ ಸಹ ಈ ಥರ ಹಾಕ್ಕೊಂಡು ಕಂಪ್ಲೀಟ್ ಇದೇ ರೀತಿಯೇ ಮಿಕ್ಕಿರೋ ಎಲ್ಲವನ್ನು ಹಾಕೋಬೇಕು. ಈಗ ನಿಮಗೆ ಅರ್ಥ ಆಗಿದೆ ಅನಿಸುತ್ತೆ. ಅರ್ಥ ಆಗಿಲ್ಲ ಅಂದರೆ ಇನ್ನೂ ಒಂದು ಸಲ ನೋಡ್ಕೊಳ್ಳಿ. ಇದೇ ರೀತಿಯೇ ಎಲ್ಲ ನಾಟ್ ಹಾಕ್ಕೊಂಡು ಕಂಪ್ಲೀಟ್ ಮಾಡ್ಕೋಬೇಕು. ಸೊ ಇದು ಫುಲ್ ಫ್ಲವರ್ ಟೈಪ್ ಇರೋದು ಮೌಂಟೇನ್ ಶೇಪ್ ಬರಬೇಕು, ಆ ಕಡೆ ಈ ಕಡೆ ಹಾರ್ಟ್ ಶೇಪ್ ಬರಬೇಕು. ಸೊ ಇಷ್ಟು ಕ್ಲಿಯರಾಗಿ ಅರ್ಥ ಆದಮೇಲೆ ಸೈಡಲ್ಲಿ ಮಿಕ್ಕಿರೋದು ಕಾಲಮ್ ಟೈಪ್ ಬರುತ್ತೆ. ಬಾರ್ಡರ್ ಲೈನ್ ನೋಡಿ, ಶೇಪ್ ನೀಟಾಗಿ ಕಾಣಿಸುತ್ತೆ.
ಗೊತ್ತಾಗಿದೆ ಅಂದರೆ ಸ್ಕಿಪ್ ಮಾಡಿ, ಗೊತ್ತಿಲ್ಲ ಅಂದವರು ನಿಧಾನವಾಗಿ ನೋಡಿಕೊಂಡು ಹಾಕ್ಕೊಳ್ಳಿ. ನೋಡಿ ಈ ಥರ ಕಾಣಿಸುತ್ತೆ. ಈ ಥರ ಕಾಲಮ್ ಬರುತ್ತೆ ಸೈಡಲ್ಲಿ. ಅರ್ಧಕ್ಕೆ ಹಾಕಿದ್ದೀನಿ. ಈ ಥರ ಮೌಂಟೇನ್ ಶೇಪ್ ಬರುತ್ತೆ. ಫ್ಲವರ್ ಡಿಸೈನು ತುಂಬ ಚೆನ್ನಾಗಿರುತ್ತೆ. ಈ ಕಡೆ ಹಾರ್ಟು. ಸೊ ಮಿಕ್ಕಿರೋದು ಎಲ್ಲ ಕಾಲಮ್ ಟೈಪ್ ಬರುತ್ತೆ. ಆ ರೀತಿ ಕಾಲಮ್ ಟೈಪ್ ಬರುತ್ತೆ. ಎಲ್ಲನೂ ಇದೇ ಥರ ಹಾಕ್ಕೊಂಡು ಇಲ್ಲಿ ಕಾಲಮ್ ಬರುತ್ತೆ. ಈ ರೀತಿಯಾಗಿ ನಾನು ಹಾಕ್ತಾ ಇದ್ದೀನಿ ಅಲ್ವಾ, ಇದು ರೆಡ್ ಕಾಲಮು. ಒಂದು ರೆಡ್ ಕಾಲಮ್ ಬರುತ್ತೆ, 2 ಮಿಕ್ಸ್ ಕಾಲಮ್ ಬರುತ್ತೆ. ಈ ರೀತಿಯಾಗಿ ಎಲ್ಲ ಕಂಪ್ಲೀಟಾಗಿ ಹಾಕಿ ಫೈನಲ್ ಆಗಿ ಮೇಲೆ ನಿಮಗೆ ಎಲ್ಲಿವರೆಗೂ ಬೇಕೋ ಅಲ್ಲಿವರೆಗೂ ಹಾಕ್ಕೊಂಡು ವೈಟಲ್ಲಿ ಲಿಟಲ್ ಹಾರ್ಟ್ಸ್ ಬರೋವರೆಗೂ ಹಾಕ್ಕೊಳ್ಳಿ. ಸೊ ಒಂದೇ ಅಳತೆಯಲ್ಲಿರಬೇಕು ಎಲ್ಲವನ್ನು. ನಾನಿಲ್ಲಿ ಹಾರ್ಟ್ ಶೇಪ್ ಬರೋವರೆಗೂ ಹಾಕ್ಕೊಂಡಿದ್ದೀನಿ. ಮೇಲೆ ಸೆಂಟ್ರಲ್ಲಿ 3 ಕಾಲಮ್ ಬಂದಿದೆ ಹಾರ್ಟ್ ಶೇಪು, ಅಲ್ಲಿವರೆಗೂ ಹಾಕ್ಕೊಂಡಿದ್ದೀನಿ. ಸೊ ಈಸಿಯಾಗಿ ಗೊತ್ತಾಗುತ್ತೆ ಹಾಕ್ತಾ. ಅದಾದಮೇಲೆ ಕಂಪ್ಲೀಟ್ ಆದಮೇಲೆ ಫಸ್ಟ್ ಒನ್ ಬಿಟ್ಟು ಸೆಕೆಂಡ್ ಒನ್ನಲ್ಲಿ ವಯರ್ನ ಸೇರಿಸಿ, ಹೀಗೆ ವಯರ್ನ ಸೇರಿಸಿ ಲೆಫ್ಟ್ ವೈರ್ನ ರೈಟ್ ಸೈಡು, ರೈಟ್ ವೈರ್ನ ಲೆಫ್ಟ್ ಸೈಡಲ್ಲಿ ಸೇರಿಸಿ ಈ ರೀತಿಯಾಗಿ ಒಂದು 4-5 ನಾಟ್ಸಲ್ಲಿ ಸೇರಿಸ್ಬಿಟ್ರೆ ಮುಗೀತು. ಅದೇ ಲೈನಿಗೆ ಸೇರಿಸ್ಕೊತ ಹೋದರೆ ಫಿನಿಶಿಂಗ್ ತುಂಬ ನೀಟಾಗಿ ಕಾಣುತ್ತೆ. ಹೇಗೆ ಹಾಕಿದ್ದೀರಾ ಅಂತಲೇ ಯಾರಿಗೂ ಅರ್ಥ ಆಗಲ್ಲ, ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ವೈರನ್ನು ಈ ರೀತಿಯಾಗಿ ಆಪೋಸಿಟ್ ಸೈಡಲ್ಲಿ ಹಾಕಬೇಕು. ಮೇಲ್ಭಾಗದ ಒಂದು ಬಿಟ್ಟು ಸೆಕೆಂಡಿಂದ ಹಾಕಬೇಕು. ಸೆಕೆಂಡ್ ನಾಟಿಂದ ಹಾಕ್ಕೊತ ಹೋಗಬೇಕು. ಈ ರೀತಿಯಾಗಿ ಸೆಕೆಂಡ್ ನಾಟಿಂದ ಹಾಕ್ಕೊತ ಹೋಗಿ ಲೆಫ್ಟಿಂದು ರೈಟ್ ಸೈಡು, ರೈಟಿಂದು ಲೆಫ್ಟ್ ಸೈಡ್ ಈ ರೀತಿಯಾಗಿ ಕಾಲಮ್ ಗೊತ್ತಾಗ್ಬಿಡುತ್ತೆ. ಎಲ್ಲ ಸೈಡಲ್ಲೂ ಇದೇ ರೀತಿಯೇ ಹಾಕ್ಕೊತ ಬನ್ನಿ. ಇದರಲ್ಲಿ ಮಡ್ಚೋದು ಅದೇನೂ ಅವಶ್ಯಕತೆ ಇಲ್ಲ, ಸುಮ್ಮನೆ ಕಾಲಮ್ ಹಾಕ್ಕೊತ ಹೋದರೆ ಆಯಿತು. ಕಾಲಮ್ನಲ್ಲಿ ವೈರ್ನ ಸೇರಿಸ್ತಾ ಹೋದರೆ ಆಯಿತು, ತುಂಬ ನೀಟಾಗಿ ಬರುತ್ತೆ. ಇದರಲ್ಲಿ ಮಡ್ಚೋ ಅವಶ್ಯಕತೆ ಇಲ್ಲ. ಈ ರೀತಿಯಾಗಿ ಕಟ್ ಮಾಡ್ಕೋಬೇಕಾದ್ರೆ ಒಂದು ಸ್ವಲ್ಪ ಕ್ರಾಸಾಗೆ ಕಟ್ ಮಾಡ್ಕೊಳ್ಳಿ. ಸೊ ಈ ರೀತಿಯಾಗಿ ಕಾಲಮ್ನಲ್ಲಿ ಸೇರಿಸ್ಬೇಕಲ್ವಾ, ಈಸಿ ಆಗುತ್ತೆ ಅಂತ ಈ ರೀತಿಯಾಗಿ ಹಾಕ್ಕೊತ ಹೋಗಿ. ಫಸ್ಟ್ ಒನ್ ಬಿಟ್ಟು ಸೆಕೆಂಡ್ ಒನ್ಗೆ
ಲೆಫ್ಟಿಂದು ರೈಟ್ ಸೈಡು, ರೈಟಿಂದು ಲೆಫ್ಟ್ ಸೈಡು ಈ ಥರ ಸೇರಿಸ್ಕೊತಾ ಹೋಗಬೇಕು ವಯರ್ನ. ಈ ರೀತಿಯಾಗಿ ಸೇರಿಸ್ಕೊತಾ ಹೋಗಿ